ಮೇಡಮ್, ಈ ಆಟ ತುಂಬಾ ಮಜಾ ಕೊಡ್ತಾ ಇದೆ ಮೇಡಮ್. ಸಾಮಾನ್ಯದ ಕೋಪ ಎಲ್ಲ ಇವತ್ತೇ ತೀರೋಗುತ್ತೆ ಅನಿಸ್ತಾ ಇದೆ. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ನೀವು ನಮ್ಮ ಪಾರ್ಟಿಗೆ ಬರ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈ ಅಮಾವಾಸ್ಯೆ ಅಧ್ಯಕ್ಷನ ವಿರುದ್ಧ ಯಾರಾದ್ರೂ ರಾಜಕೀಯ ಪಾರ್ಟಿ ಕರ್ತೀನಿ ಅಂದ್ರೆ ಆ ಪಾರ್ಟಿ ಮೊದಲನೇ ಕಾರ್ಯಕರ್ತೇನೆ ನಾನಾಗಿರ್ತೇನೆ. ನನ್ನ ಹತ್ರನೇ ಆಕ್ಟ್ ಮಾಡು ಅಂದ್ರೆ ಸುಮ್ಮನೆ ಇರ್ತೀನಾ? ಮೇಡಮ್, ಈ ಅಮಾವಾಸ್ಯೆ ಅಧ್ಯಕ್ಷ ಅಂದ್ರೇನು? ಅಖಿಲ ಭಾರತ ವಾನರ ಸೇನೆ ಅಧ್ಯಕ್ಷ. ಅಮೂಲ್ಯ ಮೇಡಮ್ ಅವರ ಸಹಕಾರಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಚಪ್ಪಾಳೆ. ಮೇಡಮ್, ನಮ್ಮೆಲ್ರೂ ಖುಷಿಗೋಸ್ಕರ ಇನ್ನೊಂದೇ ಒಂದ್ಸಲ ನೀವು ಹೊಡಿರಿ. ನಿಮ್ಮೆಲ್ರ ಖುಷಿನೇ ನನ್ ಖುಷಿ. ಹೊಡೆದು ಚಚ್ಚಿ ಬಡ್ದು ಪಾಸ್ ಹಾಕ್ಬಿಡ್ತೀನಿ. ಅಯ್ಯಯ್ಯೋ, ಈಗ ಚಿಕ್ಕತ್ತೆ ಎದುರು ಅಜ್ಜಿ ಏನಾದ್ರು ಹೇಳ್ಬಿಟ್ರೆ? ಅಮ್ಮ, ನೀವೇನಿಲ್ಲಿ? ಬೆಳಗ್ಗೆ ನಿಮ್ಮನೆಗೆ ಬಂದಿದ್ವಿ. ಸಾರ್ಥಕ್ ಬಂದು ಡ್ರೈವರ್ನ ಕರೆಸಿ ಕಾರ್ ಬಿಟ್ಟು ಹೋದ. ನಿಮ್ಮ ಮನೆ ಪಕ್ಕದಲ್ಲೇ ಗಣೇಶನ್ ಗುಡಿ ಇದೆಯಲ್ಲ, ಅಲ್ಲಿಗೆ ಹೋಗಿ ಬಂದ್ವಿ. ನೀವು ನಮ್ಮನೆಗೆ ಹೋಗಿದ್ರಾ? ಎಂಥ ಕೆಲಸ ಆಗೋಯ್ತು. ನೀವು ನಮ್ಮನೆಗೆ ಬಂದಾಗ ನಾನೇ ಇರ್ಲಿಲ್ವಲ್ಲ. ಅಮ್ಮ, ದಯವಿಟ್ಟು ಕ್ಷಮಿಸಿ. ಅದಕ್ಕೆಲ್ಲ ಕ್ಷಮೆ ಕೇಳ್ತಾರಾ? ಅಷ್ಟಕ್ಕೂ ನಾವೇನು ಫೋನ್ ಮಾಡಿ ಹೋಗಿರ್ಲಿಲ್ಲ. ಇದ್ದಕ್ಕಿದ್ದಾಗೆ ಹೋಗ್ಬಿಟ್ವಿ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೆ. ನೀನು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದೀಯಾ? ಹೌದಮ್ಮ, ಆರ್ತಿಗೆ ಎಂಗೇಜ್ಮೆಂಟ್ ಆಗಿ ಮದುವೆ ಫಿಕ್ಸ್ ಆಗಲಿ ಅಂತ ಹರಕೆ ಕಟ್ಕೊಂಡಿದ್ದೆ. ಅದನ್ನು ತೀರ್ಸೋಕೆ ಅಂತ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗಿದ್ದೆ. ಮನೇಲಿ ಬರೀ ಮಕ್ಕಳೇ ಇದ್ರು. ಅವ್ರು ನಿಮಗೆ ಕಾಫಿ ಟೀ ಕೊಟ್ಟರೋ ಇಲ್ವೋ? ಯಾರು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀಯಾ? ನೀ ಬೆಳೆಸಿದ ಮಕ್ಕಳಲ್ವಾ, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಜೊತೆಗೆ ನಾ ಬಂದ ಕೆಲಸ ಕೂಡ ಆಯ್ತು. ಇವ್ರೇನು ಕೆಲಸ ಇಟ್ಕೊಂಡು ನಮ್ಮ ಮನೆಗೆ ಹೋಗಿರ್ಬೋದು? ನೀನು ಸುಸ್ತಾಗಿ ಕಾಣ್ತಿದ್ಯಾ. ಡ್ರೈವರ್ಗೆ ಹೇಳಿ ಮನೆ ಹತ್ರ ಬಿಡೋದಕ್ಕೆ ಹೇಳಲಾ? ಅಯ್ಯೋ ಬೇಡಿಮ್ಮ, ಒಂದು 4 ಹೆಜ್ಜೆ ನಡೆದ್ರೇನೆ ಒಳ್ಳೇದು. ಸರಿಯಾಗಿ ಹೇಳಿದೆ ನೋಡು. ಚಿನ್ನದಂತ ಮಕ್ಕಳನ್ನ ಹೆತ್ತಿದೀಯ ಪರಿಮಳ ನೀನು. ಇವತ್ತಿನ ಕಾಲದಲ್ಲಿ ಅಂಥ ಮಕ್ಕಳು ಸಿಕ್ಕಲ್ಲ. ಸರಿ, ನಾವೇನು ಬರ್ತೀವಿ. ಮನೆಗೆ ಯಾಕೆ ಬಂದಿರಬಹುದು? ಜಾಸ್ತಿ ಖುಷಿ ಪಡಬಾರ್ದು. ಖುಷಿ ಹಿಂದೆನೆ ದುಃಖ ಇರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ.
ಅದು ಯಾಕೆ ಹಾಗೆ ಹೇಳ್ತಾರೆ ಅಂತ ಇವಾಗ ಅರ್ಥ ಆಯ್ತು. ಹೆಣ್ಮಕ್ಳು ರೊಚ್ಚಿಗೆದ್ದಾಗ ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಯಾವ ಅಡ್ಕಸ್ಮಿನರ ಮಗನೂ ಹೇಳಲಿಲ್ಲ. ಬದುಕಿದ್ರೆ ಬೇಡ್ಕೊಂಡಾದ್ರೂ ತಿನ್ಬೋದಿತ್ತು. ಆದ್ರೆ ಇಷ್ಟು ಬೇಗ ನಾನು ಕೊನೆ ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶ್ರೀಕಾಂತ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇರ್ಬೇಕು ನಿಮಗೆ. ಕ್ಲೈಂಟ್ಸ್ಗಳು ಬರ್ತಿರ್ತಾರೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲ. ಎಲ್ಲ ಕಡೆ ಬಾಸ್ ಬ್ಯಾಕ್ ಬಿಚ್ಚಿಂಗ್ ಮಾಡಿದ್ರೆ ನೀವು ಎದುರುಗಡೆ ನೆಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಮೊದಲು ಕ್ಲಿಯರ್ ಮಾಡಿಸ್ರಿ. ಆಯ್ತು ಬಸ್, ಈಗಲೇ ಮಾಡಿಸ್ತೀನಿ. ಅಲ್ಲ, ನಾನೇ ಮಾಡ್ತೀನಿ. ಆ್ಯಂಡ್ ಯು ನಿಮ್ಮ ಕ್ಯಾಬಿನ್ ನಾವು. ಹೆಣ್ಣು ಹುಡುಗಿ ಅಂತ ಹೊರಗಡೆ ಸಾಫ್ಟಾಗಿ ಮಾತಾಡಿ ಒಳಗಡೆ ಕರ್ಕೊಂಡೋಗಿ ಅದು ಎಷ್ಟು ಬೈತಾರೋ ಏನೋ. ಅಮೂಲ್ಯ ಮೇಡಮ್, ನೀವು ಇವತ್ತು ಕೆಲಸ ಕಳ್ಕೊಂಡ್ರು ಆಶ್ಚರ್ಯ ಇಲ್ಲ. ಅಬ್ಬಾ, ನಾನಂತೂ ಬದುಕೊಂಡ್ಬಿಟ್ಟೆ. ಎಲ್ಲ ನನಗೆ ಮೀನಾಕ್ಷಿ ಮಾಡಿರೋ ಪುಣ್ಯ. ಕಾಂತ, ನೀನು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ನನಗೆ ಬೈಯೋದಿಲ್ಲ. ಮಚ್ ಅಬೌವ್ ದಟ್. ಆದರೆ ನಾನು ಹೇಳೋ ಮಾತು ನಿನಗೆ ಕೇಳಲೇಬೇಕು.